Hello friends, ನಾನು ಅಶ್ವಿನಿ ಬೋನಾ. Once again welcome to PB Reddy online classes. ಸೊ ನಾನು ವರ್ಲ್ಡ್ ಮ್ಯಾಪ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ. ಹೋದ ಕ್ಲಾಸ್ನಲ್ಲಿ ನಾನು ಇಕ್ವೇಟರ್ ಯಾವ ದೇಶಗಳ ಮೂಲಕ ಪಾಸ್ ಆಗುತ್ತೆ ಮತ್ತು ಇಕ್ವೇಟರ್ನ 2 ಸಲ ಹಾದು ಹೋಗುವಂಥ ನದಿ ಯಾವುದು ಅಂತ ಡಿಸ್ಕಸ್ ಮಾಡಿದೆ. ಕಾಂಗೋ ನದಿ ನೆನಪಿದೆಯಲ್ಲ, ರೈಟ್. ಜೊತೆಗೆ ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಗಿಟ್ಯೂಡ್ಸ್ಗಳನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿದೆ. ಇವತ್ತಿನ ಈ ಸೆಷನಲ್ಲಿ ಅದರ ಭಾಗವನ್ನೇ ಕಂಟಿನ್ಯೂ ಮಾಡ್ತೀನಿ. ತಿಳಿತಾ? ಯಾರು ಹೋದ ಕ್ಲಾಸನ್ನು ನೋಡಿಲ್ಲ ಅವರು ಪ್ಲೇಲಿಸ್ಟ್ನಲ್ಲಿ ನೋಡ್ಬೋದು. ಸೊ ಇವತ್ತಿನ ಈ ಸೆಷನ್ನಲ್ಲಿ ನಾವು ಟಾಪಿಕ್ ಆಫ್ ಕ್ಯಾನ್ಸರ್, ಟಾಪಿಕ್ ಆಫ್ ಕೇಪ್ರಿಕಾನ್ ಮತ್ತು ಯಾವ ನದಿಗಳು ಈ 2 ಪ್ರಮುಖ ಅಕ್ಷಾಂಶಗಳನ್ನು 2 ಸಲ ಹಾದು ಹೋಗ್ತವೆ ಅಂಥೇಳಿ ಡಿಸ್ಕಸ್ ಮಾಡೋಣ. ಓಕೆ, ರೈಟ್. ಸೊ ವಿ ವಿಲ್ ಸ್ಟಾರ್ಟ್ ಟುಡೇಸ್ ಸೆಷನ್ ವಿತ್ ಟಾಪಿಕ್ ಆಫ್ ಕ್ಯಾನ್ಸರ್. ಟಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಏನು? ಕನ್ನಡದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಹಾಗಾದರೆ ಈ ಪ್ರಮುಖ ಅಕ್ಷಾಂಶದ ಡಿಗ್ರಿ ಎಷ್ಟು ಅಂದರೆ 23.5 ಡಿಗ್ರಿ. ಉತ್ತರನ ದಕ್ಷಿಣನ? ಎಸ್, ಉತ್ತರ ಅಕ್ಷಾಂಶ. ಸೊ ಹಾಗಾಗಿ ಇಲ್ಲಿ ಡಿಗ್ರೀಸ್ ಬರಿತೀನಿ, ಗೊತ್ತಿರಲಿ. 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಸೊ ಈ ಅಕ್ಷಾಂಶವನ್ನು ನಾವು ಈ ರೀತಿಯಾಗೂ ಬರಿಬಹುದು. ಹೆಂಗಂದರೆ 23.5 ಡಿಗ್ರಿ. ಓಕೆ, 2 ಡಿಗ್ರೀಸ್ ಸೇಮ್. 23 ಹಿಂಗೂ ಬರಿಬೋದು, ಹಂಗೂ ಬರಿಬೋದು. ತಿಳಿತಾ? ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಟಾಪಿಕ್ ಆಫ್ ಕ್ಯಾನ್ಸರ್. ಹಿಯರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ ಇಲ್ಲಿ ಏನಿದೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂದರೆ ಟಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನ ನೇರವಾದ ಕಿರಣಗಳು ತಲೆಯ ಮೇಲೆ ಬೀಳುತ್ತವೆ. ಓಕೆ, ಸೊ ಯಾವ್ಯಾವ ಪ್ರಮುಖ ಅಕ್ಷಾಂಶಗಳು ಕೊಟ್ಟಿದ್ದಾರೆ ಇಲ್ಲಿ? ಟಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಟಾಪಿಕ್ ಆಫ್ ಕೇಪ್ರಿಕಾನ್. ಓಕೆ, ಇಲ್ಲಿದೆ ನೋಡ್ರಿ, ಮಕರ ಸಂಕ್ರಾಂತಿ ವೃತ್ತ. ಸೊ ಈ 2 ಅಕ್ಷಾಂಶಗಳು ಮಧ್ಯಾಹ್ನ ಆಯಿತು ಅಂದರೆ, ಓಕೆ, ಮಧ್ಯಾಹ್ನ ಅಂದರೆ ಒಂದು ಸುಮಾರು 12 ಗಂಟೆ ಅಂತ ತಗೋರಿ. ಸೊ ಈ ಪ್ರದೇಶದಲ್ಲಿ ಯಾವ್ಯಾವ ದೇಶಗಳು ಬರ್ತಾವಲ್ಲ, ಮಧ್ಯಾಹ್ನ 12 ಗಂಟೆಗೆ ನೀವೇನಾದರೂ ನಿಮ್ಮ ತಲೆನ ಈ ರೀತಿ ಮೇಲೆ ನೋಡಿದರೆ ಡೈರೆಕ್ಟ್ ನಿಮಗೆ ಸೂರ್ಯ ಕಾಣಿಸ್ತಾನೆ. ಅಂದರೆ ಸೂರ್ಯನ ನೇರವಾದ ಕಿರಣಗಳು ನಮ್ಮ ತಲೆ ಮೇಲೆ ಬೀಳ್ತಾವ ಅಂತ ಅರ್ಥ. ತಿಳಿತಾ? ಇನ್ ಕೇಸ್ ನೀವೇನಾದರೂ ಟಾಪಿಕ್ ಆಫ್ ಕ್ಯಾನ್ಸರ್ನಿಂದ ಮೇಲ್ಗಡೆ ಅಥವಾ ಟ್ರಾಪಿಕ್ ಆಫ್ ಕೇಪ್ರಿಕಾನಿಂದ ಕೆಳಗಡೆ ಬಂದರೆ ಸೂರ್ಯನ ನೇರವಾದ ಕಿರಣಗಳು ನಮ್ಮ ತಲೆಯ ಮೇಲೆ ಬೀಳೋದಿಲ್ಲ, ಓರೆಯಾಗಿ ಬೀಳ್ತಾವ. ಓಕೆ, ನಾವು ಹಿಂಗೆ ನೋಡಬೇಕು, ಇಲ್ಲಾಂದರೆ ಈ ಸೈಡ್ ನೋಡಬೇಕು. ತಿಳಿತಾ? ಲಂಬವಾಗಿ ಸೂರ್ಯ ಇರೋಂಗಿಲ್ಲ, ಗೊತ್ತಿರಲಿ. ರೈಟ್. ಕಾರಣ ಏನಪ್ಪ ಅಂದರೆ ಅಕ್ಷಾಂಶಗಳ ಸಂಖ್ಯೆ ಹೆಚ್ಚಾದಂತೆ ಟೆಂಪ್ರೇಚರ್ ಏನಾಗ್ತಿದ್ರೆ ಕಡಿಮೆ ಆಗ್ತದೆ. ತಿಳಿತಾ? ಓಕೆ, ಸೊ ಹಾಗಾದರೆ ಬನ್ನಿ, ಟಾಪಿಕ್ ಆಫ್ ಕ್ಯಾನ್ಸರ್ ಯಾವ ದೇಶಗಳ ಮೂಲಕ ಹಾದು ಹೋಗಿದೆ ಅಂಥೇಳಿ ಸ್ಟಡಿ ಮಾಡೋಣ. ತಿಳಿತಾ? ಫಸ್ಟ್ ನೋಡ್ರಿ, ದೇಶಗಳನ್ನ ನೋಡೋಕ್ಕಿಂತ ಮುಂಚೆ ಖಂಡಗಳು ಗೊತ್ತಿರಬೇಕು ಫಸ್ಟ್. ತಿಳಿತಾ? ಸೊ ಟಾಪಿಕ್ ಆಫ್ ಕ್ಯಾನ್ಸರ್ ಯಾವ ಖಂಡಗಳ ಮೂಲಕ ಹಾದು ಹೋಗಿದೆ ಅದನ್ನು ಫಸ್ಟ್ ಇಮ್ಯಾಜಿನ್ ಮಾಡ್ಕೊರಿ. ಅಟ್ಲಸ್ ಇದೆಯಲ್ಲ ನಿಮ್ಮ ಹತ್ರ, ಆಕ್ಸ್ಫರ್ಡ್ ಅಟ್ಲಸ್, ಪ್ಲೀಸ್ ದಯವಿಟ್ಟು ನೀವು ಅದನ್ನು ನೋಡ್ಕೊತ ಹೋಗ್ರಿ. ಮತ್ತು ಯಾವ ದೇಶದ ಮೂಲಕ ಅದು ಆಗಿದೋ ಅಲ್ಲಿ ಆ ದೇಶದಲ್ಲಿ ಡಾಟನ್ನು ಇಟ್ಕೊತ ಹೋಗ್ರಿ. ತಿಳಿತಾ? ಓಕೆ, ನೀವೇನಾದರೂ ರಿಯಲ್ ಆಗಿ ನಿಮ್ಮ ಅಟ್ಲಸ್ ನೀವು ನೋಡ್ಕೊತ ಹೋದರೆ ಅಥವಾ ಡಾಟ್ ಇಟ್ಕೊತ ಹೋದರೆ ನೋಡ್ರಿ, ನೀವು ಓದಿದ್ದನ್ನು ನೆನಪಾಗ್ಬೋದು, ಕೇಳಿದ್ದನ್ನು ನೆನಪಾಗ್ಬೋದು. ನೀವೇನಾದರೂ ನೋಡಿ ನಿಮ್ಮ ಅಟ್ಲಸ್ನಲ್ಲಿ ಟಿಕ್ ಮಾಡಿದ್ರೆ ಎಂದೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ತಿಳಿತಾ? ಓಕೆ, ಬನ್ನಿ. ಸೊ ಟಾಪಿಕ್ ಆಫ್ ಕ್ಯಾನ್ಸರ್ 23.5 ಡಿಗ್ರಿ. ನೋಡ್ರಿ, ಇದು ಯಾವ ಖಂಡಗಳ ಮೂಲಕ ಅಂದರೆ ಫಸ್ಟ್ ನಾರ್ತ್ ಅಮೇರಿಕಾ ಅಥವಾ ಉತ್ತರ ಅಮೇರಿಕಾ ಖಂಡ. ಹೌದಾ? ಯಾವ ಖಂಡ ರೀ ಇದು? ಇದು ಉತ್ತರ ಅಮೇರಿಕಾ ಖಂಡ. ಹೌದಾ? ಅದಾದಮೇಲೆ ನೋಡ್ರಿ, ಈ ಅಕ್ಷಾಂಶ ನೆಕ್ಸ್ಟ್ ಖಂಡಕ್ಕೆ ಎಂಟ್ರಿ ಆಗ್ತದೆ. ಅದು ಯಾವ ಖಂಡ ಅಂದರೆ ಆಫ್ರಿಕಾ. ಇದು ಯಾವುದು? ಆಫ್ರಿಕಾ. ಆಫ್ರಿಕಾ ಎಷ್ಟನೇ ದೊಡ್ಡ ಖಂಡ? 2ನೇ ದೊಡ್ಡ ಖಂಡ. ಏಷ್ಯಾ ಆದಮೇಲೆ ಎರಡನೇ ನಂತರ ಬರುವಂಥ ಖಂಡ ಯಾವುದು ಅಂದರೆ ಆಫ್ರಿಕಾ. ಅದಾದಮೇಲೆ ನೆಕ್ಸ್ಟ್ ಎಂಟ್ರಿ ಕೊಡುತ್ತೆ ನಮ್ಮ ಏಷ್ಯಾ ಖಂಡಕ್ಕೆ. ಇದು ಯಾವ ಖಂಡ ರೀ? ಈ ಕಡೆ ಬರುವಂಥದ್ದು ಏಷ್ಯಾ ಖಂಡ. ಒಟ್ಟು 3 ಖಂಡಗಳ ಮೂಲಕ ಪಾಸ್ ಆಗುತ್ತೆ. ಯಾವುದ್ಯಾವುದು? ಫಸ್ಟ್ ನಾರ್ತ್ ಅಮೇರಿಕಾ, ಆಫ್ರಿಕಾ ಆ್ಯಂಡ್ ಏಷ್ಯಾ. ಕ್ಲಿಯರ್? ಓಕೆ, ನೋಡಿರಿ, ಇವಾಗ ಕಂಟ್ರೀಸ್ ಹೇಳ್ತೀನಿ. ಸೊ ನೀವು ಕೂಡ ಏನು ಮಾಡಬೇಕು ಅಂದರೆ ಈ ದೇಶಗಳನ್ನು ವೆಸ್ಟ್ಲಿಂದ ಈಸ್ಟ್ಗೆ ಕರೆಕ್ಟಾಗಿ ಡಾಟ್ ಇಟ್ಕೊತ ಹೋಗಬೇಕು. ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ. ನೀವೇನೋ ಟಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋದ ದೇಶಗಳಂದಾಗ ಫಸ್ಟ್ ಒಂದು ಸೌದಿ ಅರೇಬಿಯಾ ಹೇಳಿ, ಆಮೇಲೆ ಈಜಿಪ್ಟ್ ಹೇಳಿ, ಆಮೇಲೆ ಮೆಕ್ಸಿಕೋ ಹೇಳಿದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಯಾವ್ದು ಬಿಟ್ಟೆ ಮತ್ತು ಅಂಥೇಳಿ. ಹಾಗಾಗಿ ಖಂಡಗಳ ಅನುಗುಣವಾಗಿ ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ಅನುಗುಣವಾಗಿ ನೀವೇನು ಮಾಡಬೇಕು? ಕಂಟ್ರೀಸ್ಗಳನ್ನು ಹೇಳ್ಕೊತ ಹೋಗಬೇಕು. ತಿಳಿತಾ? ಸೊ ನಾನು ಬಾಯಟ್ ಮಾಡಿಸ್ತೀನಿ, ಡೋಂಟ್ ವರಿ. ಹಾಗಾದರೆ ಉತ್ತರ ಅಮೇರಿಕಾದ ದೇಶಗಳು ಅಂದಾಗ ಯಾವ್ದು ಅಂದರೆ ಮೆಕ್ಸಿಕೋ. ಯಾವ ದೇಶ ಇದು? ಮೆಕ್ಸಿಕೋ. ಕಾಣ್ತಾ ಇದೆಯಾ? ಮೆಕ್ಸಿಕೋ. ನಾರ್ತ್ ಅಮೇರಿಕಾ, ಮೆಕ್ಸಿಕೋ. ಅದಾದಮೇಲೆ ಟಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗೋದು ಯಾವ ದೇಶ ಅಂದರೆ ಬಹಮಾಸ್ ದ್ವೀಪಗಳು. ತಿಳಿತಾ? ಬಹಮಾಸ್ ದ್ವೀಪಗಳು ಎಲ್ಲಿ ಬರ್ತವೆ? ಕೆರೆಬಿಯನ್ ಸಿ ಒಳಗೆ. ಓಕೆ, ರೈಟ್. ಹಾಗಾದರೆ ಉತ್ತರ ಅಮೇರಿಕಾ ಖಂಡದ 2 ದೇಶಗಳು ಎಷ್ಟ್ರಿ?
2 ದೇಶಗಳು ನೆನಪಿರಲಿ. ಸೊ ನೆಕ್ಸ್ಟ್ ಎಂಟರ್ ಆಗೋದು ಯಾವ ಖಂಡ ರೀ? ಇದು ಆಫ್ರಿಕಾ. ಸೊ ಆಫ್ರಿಕಾದ ಮೊದಲ ದೇಶ ಅಂದಾಗ ವೆಸ್ಟರ್ನ್ ಸಹಾರಾ. ಯಾವ ದೇಶ ರೀ? ವೆಸ್ಟರ್ನ್ ಸಹಾರಾ ಅಥವಾ ಪಶ್ಚಿಮ ಸಹಾರಾ. 2ನೇ ಕಂಟ್ರಿನೇ ಯಾವುದು ಅಂದರೆ ಮಾರಿತಾನಿಯಾ. ಅದಾದಮೇಲೆ ಮಾಲಿ ಇದೆ, ಅದಾದಮೇಲೆ ಅಲ್ಜೀರಿಯಾ ಇದೆ. ಓಕೆ, ನೋಡ್ತಾ ಇದ್ದೀರಾ? ಅಲ್ಜೀರಿಯಾ. ಆಫ್ರಿಕಾದಲ್ಲಿ ಅತ್ಯಂತ ದೊಡ್ಡ ದೇಶ ಯಾವುದು ಅಂದರೆ ಅಲ್ಜೀರಿಯಾ. ಏನು ಪಾಸ್ ಆಗಿದೆ? ಟ್ರಾಪಿಕ್ ಆಫ್ ಕ್ಯಾನ್ಸರ್. ನೆಕ್ಸ್ಟ್ ಬರುತ್ತೆ ನೈಗರ್ ಅಥವಾ ನೈಜರ್, ಅದಾದಮೇಲೆ ಲಿಬಿಯಾ, ಆಮೇಲೆ ಈಜಿಪ್ಟ್. ಓಕೆ, ಈಜಿಪ್ಟ್. 7 ಕಂಟ್ರೀಸು. ಆಫ್ರಿಕಾದ ಎಷ್ಟು ಕಂಟ್ರೀಸು? 7. ನೆನಪಿಲ್ಲ, ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ವೆಸ್ಟರ್ನ್ ಸಹಾರಾ, ಮಾರಿತಾನಿಯಾ, ಮಾಲಿ, ಅಲ್ಜೀರಿಯಾ, ನೈಗರ್ ಅಥವಾ ನೈಜರ್, ಲಿಬಿಯಾ, ಈಜಿಪ್ಟ್. ಓಕೆ, ರೈಟ್. ನೆಕ್ಸ್ಟ್ 3ನೇ ಖಂಡನೇ ಯಾವುದು ಅಂದರೆ ನಮ್ಮ ಏಷ್ಯಾ ಖಂಡ. ಸೊ ಏಷ್ಯಾ ಖಂಡದಲ್ಲಿ ಫಸ್ಟ್ ಕಂಟ್ರಿ ಎಂಟ್ರಿ ಆಗೋದು ಯಾವುದು ಅಂದರೆ ಅರೇಬಿಯನ್ ಪೆನಿನ್ಸುಲಾ ಅಂತ ಕರಿತೇವೆ, ಅಥವಾ ಮಿಡಲ್ ಈಸ್ಟ್ ಕಂಟ್ರೀಸ್ ಅಂತಲೂ ಕೂಡ ಕರಿತೇವೆ. ಮಿಡಲ್ ಈಸ್ಟ್ ಅಂದರೆ ಪ್ರತ್ಯೇಕವಾದ ಖಂಡ ಅಲ್ಲ, ತಿಳಿತಾ? ಅದು ಏಷ್ಯಾದ ಟೆರಿಟರಿ, ಏಷ್ಯಾದೇ ಒಂದು ಭಾಗ. ಮಿಡಲ್ ಈಸ್ಟ್ ಅಂತ ಕರೀತಾರೆ. ಅಂದರೆ ಆಫ್ರಿಕಾದ ಪೂರ್ವದಲ್ಲಿ ಬರುತ್ತೆ, ನಮ್ಮ ಏಷ್ಯಾ ಖಂಡದ ಪಶ್ಚಿಮದಲ್ಲಿ, ತಿಳಿತಾ? ಮಿಡಲ್ ಈಸ್ಟ್ ಕಂಟ್ರೀಸ್ ಅಂದರೆ ಅರೇಬಿಯನ್ ಕಂಟ್ರೀಸ್ ಅಂತ ಅರ್ಥ ಮಾಡ್ಕೊರಿ. ರೈಟ್. ಸೊ ಫಸ್ಟ್ ಕಂಟ್ರಿನೇ ಅಂದರೆ ಸೌದಿ ಅರೇಬಿಯಾ. ಯಾವುದು? ಸೌದಿ ಅರೇಬಿಯಾ. ಅದಾದಮೇಲೆ UAE. ಫುಲ್ ಫಾರ್ಮ್ ಏನು? ಯುನೈಟೆಡ್ ಅರಬ್ ಎಮಿರೇಟ್ಸ್. ವೆರಿ ಗುಡ್. ಅದಾದಮೇಲೆ 3ನೇ ಕಂಟ್ರಿನೇ ಯಾವುದು ಅಂದರೆ ಓಮನ್. ಯಾವುದು? ಓಮನ್. ಸೊ 4ನೇ ದೇಶನೇ ಯಾವುದು ಅಂದರೆ ನಮ್ಮ ದೇಶ ಭಾರತ ಮೂಲಕ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗಿದೆ. ಆಮೇಲೆ ನಮ್ಮ ಇಂಡಿಯಾ ಆದಮೇಲೆ ಇಂಡಿಯಾ ಪಕ್ಕದಲ್ಲಿರುವಂಥ ದೇಶ ಬಾಂಗ್ಲಾದೇಶ್, ಅದಾದಮೇಲೆ ಮ್ಯಾನ್ಮಾರ್, ಆಮೇಲೆ ಚೈನಾ. ಸೊ ಲಾಸ್ಟ್ ಒನ್ ಐಲ್ಯಾಂಡ್ ಕಂಟ್ರಿ ಯಾವುದು ಅಂದರೆ ತೈವಾನ್. ಯಾವ ದೇಶ ರೀ? ತೈವಾನ್. ಹಾಗಾದರೆ ಏಷ್ಯಾ ಖಂಡದ್ದು ಎಷ್ಟು ದೇಶಗಳು ಅಂದಾಗ, ಏಷ್ಯಾ ಖಂಡದಲ್ಲಿ ಇರುವಂಥ ದೇಶಗಳು, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋದ ದೇಶಗಳಂದಾಗ 1 2 3 4 5 6 7 8. ಓಕೆ, ಸೊ 8 ಕಂಟ್ರೀಸ್ ಆಫ್ ಏಷ್ಯಾ. ಕ್ಲಿಯರ್? ಉತ್ತರ ಅಮೆರಿಕಾದ 2 ಕಂಟ್ರೀಸು, ಆಫ್ರಿಕಾದ 7 ಕಂಟ್ರೀಸು, ಅದಾದಮೇಲೆ ನಮ್ಮ ಏಷ್ಯಾ ಖಂಡದ 8 ಕಂಟ್ರೀಸ್. ಹಾಗಾದರೆ ಟೋಟಲ್ ಕಂಟ್ರೀಸ್ ಎಷ್ಟಾಯಿತು? 8 + 2 10, 10 + 7 17. ಒಟ್ಟು 17 ದೇಶಗಳ ಮೂಲಕ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನಾಗಿದೆ ಅಂದರೆ ಹಾದು ಹೋಗಿದೆ. ಅರ್ಥ ಆಯ್ತಾ? ಸೊ ಇನ್ನೊಂದ್ಸಲ ಪ್ಲೀಸ್ ರಿವೈಸ್ ಮಾಡಿ ನನ್ನ ಜೊತೆ ಹೇಳ್ಕೊತ ಹೋಗ್ರೆ. ಫ್ರಮ್ ವೆಸ್ಟ್ ಟು ಈಸ್ಟ್ ಡೈರೆಕ್ಷನ್ ಖಂಡಗಳು ನಾರ್ತ್ ಅಮೇರಿಕಾ, ಆಫ್ರಿಕಾ, ಆಮೇಲೆ ಏಷ್ಯಾ. ತಿಳಿತಾ? ಬನ್ನಿ ಫಾಸ್ಟ್ ಹೇಳಿ. ಮೆಕ್ಸಿಕೋ, ಬಹಮಾಸ್. ಓಕೆ, ನಾರ್ತ್ ಅಮೇರಿಕಾದು. ಆಫ್ರಿಕಾದು ವೆಸ್ಟರ್ನ್ ಸಹಾರಾ, ಮಾರಿತಾನಿಯಾ, ಮಾಲಿ, ಅಲ್ಜೀರಿಯಾ, ನೈಗರ್, ಲಿಬಿಯಾ, ಈಜಿಪ್ಟ್. ಅದಾದಮೇಲೆ ಏಷ್ಯಾದು ಸೌದಿ ಅರೇಬಿಯಾ, UAE, ಓಮನ್. ಇಂಡಿಯಾ, ಬಾಂಗ್ಲಾದೇಶ್, ಮ್ಯಾನ್ಮಾರ್, ಚೈನಾ, ತೈವಾನ್. ಓಕೆ, ಫಿನಿಶ್. ರೈಟ್. ಸೊ ಒಟ್ಟು ಎಷ್ಟು ದೇಶಗಳ ಮೂಲಕ ಅಂದಾಗ ಒಟ್ಟು 17 ದೇಶಗಳ ಮೂಲಕ. ಅಂಡರ್ಸ್ಟುಡ್? ಎಸ್, ವೆರಿ ಗುಡ್. ಇವಾಗ ನೋಡ್ರಿ, ಇಲ್ಲಿ ಇದೇನು ದೇಶಗಳ ಮೂಲಕ ಪಾಸ್ ಆಯಿತು. ಹಾಗಾದರೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ ಸಾಗರಗಳ ಮೂಲಕ, ಯಾವ ಗಲ್ಫ್ ಮೂಲಕ, ಗಲ್ಫ್ ಅಂದ್ರೆ ಏನು? ಖಾರೆ ಅಂತ ಕರಿತೀವಿ, ಹೌದಾ? ಯಾವ ಗಲ್ಫ್ ಮೂಲಕ, ಯಾವ ಬೇ ಮೂಲಕ, ಬೇ ಅಂದರೆ ಕೊಲ್ಲೆ, ಮತ್ತು ಯಾವ ಜಲಸಂಧಿಯ ಮೂಲಕ ಹಾದು ಹೋಗುತ್ತದೆ? ವಾಟರ್ ಬಾಡೀಸು ನಮ್ಗೆ ಗೊತ್ತಿರಲಿ. ಹಾಗಾದರೆ ಬನ್ನಿ. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಫಸ್ಟ್ ಇದು ಓಷನ್ ಯಾವ್ದು ಕಾಣ್ತಾ ಇದ್ದಾರೆ? ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾದ ವೆಸ್ಟ್ನಲ್ಲಿರುವಂಥ ಓಷನ್ ಯಾವುದು? ಎಸ್, ಇಟ್ ಈಸ್ ಪೆಸಿಫಿಕ್ ಓಷನ್, ಪೆಸಿಫಿಕ್ ಮಹಾಸಾಗರ. ಐ ರೈಟ್ ಹಿಯರ್ ಪೆಸಿಫಿಕ್ ಸಾಗರದ ಮೂಲಕ ಪಾಸ್ ಆಗಿದೆ, ಕಾಣ್ತಾ ಇದ್ದೇನಾ? ನೆಕ್ಸ್ಟ್ ಎಂಟರ್ ಆಗೋದು ಎಸ್ ಆಕಾರದಲ್ಲಿರುವ ಸಾಗರ ಯಾವುದ್ರಿ? ಅಟ್ಲಾಂಟಿಕ್ ಓಷನ್. ಯಾವುದ್ರಿ? ಅಟ್ಲಾಂಟಿಕ್ ಅಂತ ಬರಿತೀನಿ. ಅಟ್ಲಾಂಟಿಕ್ ಓಷನ್ ಸೆಕೆಂಡ್ ಓಷನ್. ಥರ್ಡ್ ಓಷನ್ ಯಾವುದು ರೀ? ಓಕೆ, ಯಾವುದಿಲ್ಲಿ ಅರೇಬಿಯನ್ ಸಿ ಇದೆ ಅಥವಾ ಅರಬ್ಬಿ ಸಮುದ್ರ ಇದೆ. ಇಂಡಿಯನ್ ಓಷನ್ದೇ ಒಂದು ಪಾರ್ಟ್ ಅಲ್ಲ, ಹಾಗಾಗಿ ಇಂಡಿಯನ್ ಓಷನ್ ಅಂತ ತಗೋಬೋದು. ಇಂಡಿಯನ್ ಓಷನ್. ಮತ್ತು ಆ ಕಡೆ ಯಾವ್ದು ಬರುತ್ತೆ? ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಖಂಡದ ಪೂರ್ವದಲ್ಲಿ ಅಗೇನ್ ಪೆಸಿಫಿಕ್ ಓಷನ್. ತಿಳಿತಲ್ಲ? ಸೊ ಈ ರೀತಿ ಹಿಂಗೆ ರೌಂಡ್ ಮಾಡಿದರೆ ಹಿಂದೆ 2 ಹೋಗಿ ಏನಾಗುತ್ತೆ? ಪೆಸಿಫಿಕ್ ಒಂದೇ ಆಗುತ್ತೆ. ತಿಳಿತಾ? ರೈಟ್. ಸೊ ಒಟ್ಟು 3 ಸಾಗರಗಳ ಮೂಲಕ ನೋಡ್ರಿ, ಇಂಡಿಯನ್ ಓಷನ್ ಇಲ್ಲೈತಿ. ಒಟ್ಟು 3 ಸಾಗರಗಳ ಮೂಲಕ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗಿದೆ. ಇನ್ನು ನೋಡ್ರಿ, ಇಲ್ಲಿ ಸೂಕ್ಷ್ಮವಾಗಿ ಗಮನ ಕೊಡಿ. ಈ ಪೆಸಿಫಿಕ್ ಸಾಗರದ ಆದಮೇಲೆ ಇಲ್ಲಿ ಒಂದು ಗಲ್ಫ್ ಬರುತ್ತೆ, ಗಲ್ಫ್ ಖಾರಿ. ಹಾಗಾದರೆ ನೋಡ್ರಿ,
ಮೆಕ್ಸಿಕೋ ದೇಶದ ಪಶ್ಚಿಮದಲ್ಲಿರುವಂತಹ ಕಾರ್ಯ ಹೆಸರೇನು ಅಂದರೆ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ. ಯಾವುದು? ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ. ಕಾಣಿಸ್ತಾ ಇದೆನಾ? ನಿಮ್ಮ ಅಟ್ಲಸ್ನಲ್ಲಿ ನೋಡಿ ಗೊತ್ತಾಗುತ್ತೆ. ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ. ಮತ್ತು ಇಲ್ಲೊಂದು ನೋಡ್ರಿ, ಸಿ ಆಕಾರದಲ್ಲಿರುವಂಥ ಗಲ್ಫ್ ಇದೆ, ಗಲ್ಫ್ ಆಫ್ ಮೆಕ್ಸಿಕೋ. ಓಕೆ, ಸೊ ಉತ್ತರ ಅಮೆರಿಕದಲ್ಲಿ 2 ಗಲ್ಫು ಗೊತ್ತಿರಲಿ, ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ, ಗಲ್ಫ್ ಆಫ್ ಮೆಕ್ಸಿಕೋ. ಆಮೇಲೆ ಓಷನ್ ಯಾವುದು? ಅಟ್ಲಾಂಟಿಕ್ ಓಷನ್. ನೆಕ್ಸ್ಟ್, ಸೊ ಆಫ್ರಿಕಾದ ಈಶಾನ್ಯದಲ್ಲಿ ಬರುವಂಥ ರೆಡ್ ಸಿ ಇಲ್ಲಿ ಕಾಣಿಸ್ತಾ ಇದೆನಾ? ಸೊ ದಿಸ್ ಇಸ್ ರೆಡ್ ಸಿ. ಓಕೆ, ರೆಡ್ ಸಿಯಿಂದ ಆ ಕಡೆ ಯಾವ ಖಂಡ ಇದೆ? ನಮ್ಮ ಏಷ್ಯಾ ಖಂಡ. ರೆಡ್ ಸಿ ಗೊತ್ತಿರಲಿ. ಅದಾದಮೇಲೆ ಮತ್ತೆ ಇಲ್ಲಿ ಗಲ್ಫ್ ಆಫ್ ಓಮನ್ ಇದೆ, ಕಾಣಿಸ್ತಾ ಇದೆನಾ? ಆಮೇಲೆ ಅರೇಬಿಯನ್ ಸಿ, ಓಕೆ, ವಿಚ್ ಇಸ್ ಎ ಪಾರ್ಟ್ ಆಫ್ ಇಂಡಿಯನ್ ಓಷಿಯನ್. ಅದಾದಮೇಲೆ ರೈಟ್, ಮತ್ತು ಯಾವುದು ಇಲ್ಲಿ? ತಾಸ್ಮನ್ ಸಿ ಆ್ಯಂಡ್ ಫಿಲಿಪೈನ್ ಸಿ. ಓಕೆ, ಇಲ್ಲಿ ತಾಸ್ಮನ್ ಅಲ್ಲ, ತೈವಾನ್ ಸಿ. ತೈವಾನ್ ಅನ್ನೋದು ಒಂದು ಚಿಕ್ಕ ಐಲ್ಯಾಂಡ್ ಕಂಟ್ರಿ ಇದೆ. ಸೊ ಅದರ ಪಕ್ಕದಲ್ಲಿ ಬರುವಂಥ ಒಂದು ಸೀನೆ ಯಾವುದು ಅಂದರೆ ತೈವಾನ್ ಸಿ. ಅದಾದಮೇಲೆ ಫಿಲಿಪೀನ್ಸ್. ಓಕೆ, ಫಿಲಿಪೀನ್ಸ್ ಕಂಟ್ರಿ ಇದೆ, ಅದರಲ್ಲಿ ಬರುವಂಥ ಒಂದು ಸಿ ಯಾವುದು ಅಂದರೆ ಫಿಲಿಪೀನ್ಸ್ ಸಿ. ತಿಳಿತಾ? ಸೊ ಇಷ್ಟು ಸೀಸು, ಓಷಿಯನ್ಸು ಮತ್ತು ಗಲ್ಫ್ಸು ನೆನಪಿರಲಿ. ರೈಟ್, ಇನ್ನೊಂದ್ಸಲ ಫಟಾಫಟ್. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಯಾವ ಸಾಗರ ಮೂಲಕ, ಸಮುದ್ರ ಮೂಲಕ, ಗಲ್ಫ್ ಮೂಲಕ ಪಾಸ್ ಆಗುತ್ತೆ ನೋಡ್ರಿ. ವೆಸ್ಟ್ ಟು ಈಸ್ಟ್ ಡೈರೆಕ್ಷನ್. ಪ್ಲೀಸ್ ಟೆಲ್ ಮಿ, ನನ್ನ ಜೊತೆ ಹೇಳ್ಕೊತ ಹೋಗ್ರೆ. ಪೆಸಿಫಿಕ್ ಓಷಿಯನ್, ರೈಟ್, ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ಆ್ಯಂಡ್ ಗಲ್ಫ್ ಆಫ್ ಮೆಕ್ಸಿಕೋ, ರೈಟ್. ಅದಾದಮೇಲೆ ಅಟ್ಲಾಂಟಿಕ್ ಓಷಿಯನ್, ಆಮೇಲೆ ಇಲ್ಲಿ ರೆಡ್ ಸಿ ಇದೆ. ಓಕೆ, ಗಲ್ಫ್ ಆಫ್ ಓಮನ್, ಅರೇಬಿಯನ್ ಸಿ, ರೈಟ್. ಅದಾದಮೇಲೆ ತೈವಾನ್ ಸಿ, ಫಿಲಿಪೈನ್ ಸಿ. ಓಕೆ, ರೈಟ್. ಸೊ ಇದಿಷ್ಟು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಲ್ಯಾಂಡ್ ಮಾಸು ಹೇಳಿದ್ದೀನಿ, ಜೊತೆಗೆ ವಾಟರ್ ಬಾಡೀಸ್ ಕೂಡ ಹೇಳಿದ್ದೀನಿ. ತಿಳಿತಾ? ಓಕೆ, ಸೊ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನು ನೆನಪಿಡಬೇಕು ಅಂದರೆ, ಸೊ ಈ ಟ್ರಾಪಿಕ್ ಆಫ್ ಕ್ಯಾನ್ಸರನ್ನು 2 ಸಲ ಪಾಸ್ ಮಾಡುವಂತಹ ರಿವರೇ ಯಾವುದು ಅಂದರೆ ಅದು ನಮ್ಮ ಭಾರತ ದೇಶದಲ್ಲಿ ಬರುವಂಥ ರಿವರು, ವೆಸ್ಟ್ ಫ್ಲೋಯಿಂಗ್ ರಿವರ್. ಆ ರಿವರ್ ಹೆಸರು ಏನಂದರೆ ಮಾಹಿ ರಿವರ್. ಓಕೆ, ನೋಡಿರಿ, ಒಂದ್ಸಲ ಈ ರೀತಿ ಮೇಲ್ಗಡೆ ಹೋಗಿ ಮತ್ತೆ ಸೌತ್ ಕಡೆ ಬಂದು ಅರಬ್ಬಿ ಸಮುದ್ರ ಸೇರುತ್ತೆ. ತಿಳಿತಾ? ಹಾಗಾದರೆ ಯಾವ ರಿವರ್ ಅದು? ಮಾಹಿ, MAHI ನೆನಪಿಡಬೇಕು. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರನ್ನು 2 ಸಲ ಹಾದು ಹೋಗುವಂಥ ನದಿ ಹೆಸರು ಮಾಹಿ ರಿವರ್. ಕ್ಲಿಯರ್? ಓಕೆ, ಫೈನ್. ಆಮೇಲೆ ಇನ್ನೊಂದು ನೆನಪಿಡ್ರಿ, ನಮ್ಮ ಭೂಮಿಯ ಮಧ್ಯದಲ್ಲಿರುವಂಥ ಖಂಡ ಯಾವುದು ಕಾಣಿಸ್ತಾ ಇದೆ ಮಧ್ಯದಲ್ಲಿ? ಇದು ಆಫ್ರಿಕಾ ಖಂಡ ಇದೆ. ಕ್ಲಿಯರ್? ಯಾವ ಖಂಡ ರೀ ಇದು? ಸೆಕೆಂಡ್ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್, ದಟ್ ಈಸ್ ಆಫ್ರಿಕಾ. ಸೊ ಭೂಮಿಯ ಮಧ್ಯದಲ್ಲಿ ಬರೋದ್ರಿಂದ ಪ್ರಮುಖ ಅಕ್ಷಾಂಶಗಳಾದ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇಕ್ವೇಟರ್ ಆ್ಯಂಡ್ ಟ್ರಾಪಿಕ್ ಆಫ್ ಕೇಪ್ರಿಕಾನ್, ಈ 3 ಪ್ರಮುಖ ಅಕ್ಷಾಂಶಗಳು ಹಾದು ಹೋಗಿವೆ. ನೆನ್ಪಿಡಬೇಕು. ಇದನ್ನು ನಾನು ಮತ್ತೆ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಹೌದಿಲ್ಲ? ಬೇಸಿಕ್ಸ್ ಆಫ್ ವರ್ಲ್ಡ್ ಮ್ಯಾಪ್ನಲ್ಲಿ ಕೂಡ ಹೇಳಿದ್ದೀನಿ ನೋಡ್ರಿ, ನೆನಪಿರಲಿ. ಯಾವುದ್ಯಾವುದು? ಕ್ಯಾನ್ಸರ್, ಇಕ್ವೇಟರ್, ಕೇಪ್ರಿಕಾನ್. ಯಾವ ಖಂಡ? ಆಫ್ರಿಕಾ ಖಂಡ. ಅರ್ಥ ಆಯ್ತಾ? ಓಕೆ, ರೈಟ್. ಹಾಗಾದರೆ ನಿಮ್ಮೊಂದು ಸ್ಮಾಲ್ ಹೋಮ್ ವರ್ಕ್ ಕಮೆಂಟ್ನಲ್ಲೇ ತಿಳಿಸ್ಬೇಕು, ಅದು ಆನ್ಸರನ್ನು ತಿಳಿಸ್ತಿರಲ್ಲ? ಓಕೆ, ಸೊ ಹೋಮ್ವರ್ಕ್ ಏನಂದರೆ, ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಮ್ಮ ದೇಶದ ಮೂಲಕ ಹಾದು ಹೋಗಿದೆ. ಪರ್ಟಿಕ್ಯುಲರ್ ನಮ್ಮ ದೇಶ ಹೇಳ್ತಾ ಇದ್ದಾನೆ, ಇಂಡಿಯಾ ಮೂಲಕ ಪಾಸ್ ಆಗಿದೆ. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರು ಡಿಗ್ರಿ ಎಷ್ಟದ್ರದ್ದು? 23.5 ಡಿಗ್ರಿ. ಕರೆಕ್ಟಾ? ಹಾಗಾದರೆ ನಮ್ಮ ಭಾರತದ ಸಮಯ ರೇಖೆ ಅಂದರೆ ಇಡೀ ರೇಖಾಂಶದ ಆಧಾರದ ಮೇಲೆ ಇಡೀ ದೇಶದ ಸಮಯವನ್ನು ನಿರ್ಧಾರ ಮಾಡ್ತಾರೆ. ಅದನ್ನು IST ಅಂತ ಕರಿತೀವಿ. ಇದನ್ನು ಇಂಡಿಯನ್ ಜಿಯೋಗ್ರಫಿಯಲ್ಲಿ ಫಸ್ಟ್ ಚಾಪ್ಟರ್ನಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ, ಸೈಜ್ ಆ್ಯಂಡ್ ಲೊಕೇಶನಲ್ಲೇ. ಬೇಕಾದರೆ ಒಂದ್ಸಲ ನೋಡಿ ಆ ವಿಡಿಯೋನ. ಸೊ ಇದನ್ನು ನಾವು ಡಿಗ್ರಿ ಎಷ್ಟ್ರಿ ಹೇಳ್ರಿ? 82.5 ಡಿಗ್ರಿ. ಹಾಗಾದರೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು 82.5 ಡಿಗ್ರಿ 2 ಇಂಟರ್ಸೆಕ್ಟ್ ಆಗೋದು ಎಲ್ಲಿ? ನಮ್ಮ ಭಾರತ ದೇಶದ ಯಾವ ಭಾಗದಲ್ಲಿ? ಓಕೆ, ದ್ಯಾಟ್ ಈಸ್ ದ ಹೋಮ್ವರ್ಕ್ ಫಾರ್ ಯು. ಕಮೆಂಟ್ನಲ್ಲಿ ಆನ್ಸರನ್ನು ಹೇಳಬೇಕು. ಓಕೆ, ರೈಟ್. ನೆಕ್ಸ್ಟ್, ಮೂವಿಂಗ್ ಓವರ್ ಟು ನೆಕ್ಸ್ಟ್ ಸ್ಲೈಡ್. ಹಾಂ, ಬನ್ನಿಲ್ಲಿ. ಸೊ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏಷ್ಯಾ ಖಂಡದ ಮೂಲಕ ಪಾಸ್ ಆಗಿದೆ. ಹಾಗಾದರೆ ಏಷ್ಯಾ ಖಂಡದ ಕಂಟ್ರೀಸ್ಗಳನ್ನು ಮತ್ತೆ ಝೂಮ್ ಮಾಡಿ ಕೊಟ್ಟಿದ್ದೇನೆ, ಗೊತ್ತಿರಲಿ ಎಷ್ಟು ಕಂಟ್ರೀಸ್ ಅಂತ ಹೇಳಿದೆ ನಾನು?
8 ಕಂಟ್ರೀಸ್ ಆಫ್ ಏಷ್ಯಾ. ಹಾಗಾದರೆ 8 ದೇಶಗಳು. ಇನ್ನೊಂದು ಸಲ ಅಬ್ಸರ್ವ್ ಮಾಡಿರಿ ಇಲ್ಲಿ ಈ ಮ್ಯಾಪ್ನಲ್ಲಿ. ಫಸ್ಟ್ ಎಂಟರ್ ಆಗೋದೇ ಯಾವುದ್ರಿ? ಸೌದಿ ಅರೇಬಿಯಾ. ಯಾವುದು? ಸೌದಿ ಅರೇಬಿಯಾ. ಆಮೇಲೆ UAE, ಆಮೇಲೆ ಒಮಾನ್, ನಮ್ಮ ಭಾರತ ದೇಶ ಇಂಡಿಯಾ, ಆಮೇಲೆ ಬಾಂಗ್ಲಾದೇಶ್, ಮ್ಯಾನ್ಮಾರ್, ಚೈನಾ, ತೈವಾನ್. ಓಕೆ, ಸೊ ದಿಸ್ ಈಸ್ ದ ಟಾಪಿಕ್ ಆಫ್ ಕ್ಯಾನ್ಸರ್. ಅರ್ಥ ಆಯ್ತಲ್ಲ? ಏಷ್ಯಾ ಖಂಡದ ಎಷ್ಟು ದೇಶಗಳು? 8 ದೇಶಗಳು. ಕ್ಲಿಯರ್? ಓಕೆ, ರೈಟ್. ನೆಕ್ಸ್ಟ್, ಹಾಂ, ವೆರಿ ಇಂಪಾರ್ಟೆಂಟ್. ಬನ್ನಿಲ್ಲಿ ರೈಟ್. ಸೊ ಇದು ನಿಮ್ಗೆ ಕಾಣಿಸ್ತಾ ಇದೆ ನಮ್ಮ ಭಾರತದ ನಕಾಶೆ, ಹೌದಾ? ಟಾಪಿಕ್ ಆಫ್ ಕ್ಯಾನ್ಸರ್ ಪಾಸಿಂಗ್ ಥ್ರೂ ಇಂಡಿಯನ್ ಸ್ಟೇಟ್ಸ್. ಹಾಗಾದರೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ನಮ್ಮ ಭಾರತ ದೇಶದ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗಿದೆ? ಹೇಳಿ ನೋಡೋಣ. ಎಷ್ಟು ರಾಜ್ಯಗಳು? ಕರೆಕ್ಟಾ? 8 ರಾಜ್ಯಗಳು. ಹಾಗಾದರೆ ರಾಜ್ಯಗಳು ಯಾವುದ್ಯಾವುದೋ ಫ್ರಮ್ ವೆಸ್ಟ್ ಟು ಈಸ್ಟ್ ಡೈರೆಕ್ಷನ್ ಕರೆಕ್ಟಾಗಿ ಹೇಳ್ರಿ, ಅನುಕ್ರಮವಾಗಿ ಹೇಳಿ. ಫಸ್ಟ್ ಸ್ಟೇಟೇ ಯಾವುದು ಅಂದರೆ ಯಾವ್ದು ಬರುತ್ತೆ? ಭಾರತದ ಅತ್ಯಂತ ಪಶ್ಚಿಮದಲ್ಲಿರುವ ರಾಜ್ಯನೇ ಯಾವುದು ಅಂದರೆ ಗುಜರಾತ್. ಯಾವುದ್ರಿ? ಗುಜರಾತ್. ಅದಾದಮೇಲೆ ಈ ಭಾಗದಲ್ಲಿ ಬರುತ್ತೆ ಯಾವುದು? ರಾಜಸ್ಥಾನ್. ಜಸ್ಟ್ ಆರ್ ಅಂತ ಬರೀತೀವಿ ನೋಡ್ರಿ, ಗುಜರಾತ್, ರಾಜಸ್ಥಾನ್. ಹಾಗಾದರೆ ಇಡೀ ಭಾರತದ ಮಧ್ಯದಲ್ಲಿರುವಂಥ ರಾಜ್ಯ ಯಾವುದು? ಮಧ್ಯಪ್ರದೇಶ್. ಓಕೆ, MP, ಮಧ್ಯಪ್ರದೇಶ್. ಸೊ ಮಧ್ಯಪ್ರದೇಶ್ ಆದಮೇಲೆ ನೆಕ್ಸ್ಟ್ ಸ್ಟೇಟ್ ಬರೋದು ಯಾವುದ್ರಿ? ಛತ್ತೀಸ್ಗಢ. CH ಅಂತ ಬರಿತೀನಿ, ಛತ್ತೀಸ್ಗಢ. ಅದಾದಮೇಲೆ ಅದರ ಪಕ್ಕದಲ್ಲಿ ಬರುವಂಥ ರಾಜ್ಯ ಯಾವುದು ಅಂದರೆ ಜಾರ್ಖಂಡ್, JH. ಆಮೇಲೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ. ಓಕೆ, ನೋಡ್ರಿ ಮೇನ್ ಲ್ಯಾಂಡ್ನಲ್ಲಿ ಇಷ್ಟು ಅದಾವೆ: ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್. ಅದಾದಮೇಲೆ 2 ಕೊಂಬುಗಳದಾವಲ್ಲ ಇಲ್ಲಿ. ಓಕೆ, ಅದರಲ್ಲಿ ಒಂದು ತ್ರಿಪುರ ಇದೆ, ತ್ರಿಪುರ. ಅದಾದಮೇಲೆ ಇನ್ನೊಂದು ಕೊಂಬು ಗ್ರೀನ್ ಕಲರ್ ಪೋರ್ಷನ್, ದಟ್ ಈಸ್ ಮಿಜೋರಾಮ್. ಯಾವುದು? ಮಿಜೋರಾಮ್. ಕರೆಕ್ಟ್. ಸೊ ಎಷ್ಟು ಸ್ಟೇಟ್ಸ್ ಆಯಿತು ನೋಡ್ರಿ? 1 2 3 4 5 6 7 8. ಓಕೆ, ಸೊ ಭಾರತ 8 ರಾಜ್ಯಗಳ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ. ಇನ್ನೊಂದ್ಸಲ ಬನ್ನಿ, ಇನ್ನೊಂದ್ಸಲ ಫಟಾಫಟ್. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಅದಾದಮೇಲೆ ತ್ರಿಪುರ, ಮಿಜೋರಾಮ್. ಕ್ಲಿಯರ್? ಹೋಮ್ವರ್ಕ್ ಏನು ಕೊಟ್ಟಿದೆ? ಟಾಪಿಕ್ ಆಫ್ ಕ್ಯಾನ್ಸರ್ ಮತ್ತು 82.5 ಡಿಗ್ರಿ ವೇರ್ ದೇ ಇಂಟರ್ಸೆಕ್ಟ್ ಈಚ್ ಅದರ್. ಓಕೆ, ಇದನ್ನು 82 ಅಂತ ತಿಳ್ಕೊರಿ. 82.5 ಡಿಗ್ರಿ IST ಅಂತ ಕರಿತೀವಿ, ಭಾರತದ ಸಮಯ ರೇಖೆ. ಇದರ ಆಧಾರದ ಮೇಲೆ ಇಡೀ ದೇಶದಲ್ಲಿ ಒಂದೇ ಸಮಯ ಇರ್ತದೆ ಅಂತ ಹೇಳಿದೆ ನಾನು, ಹೌದಾ ಇಲ್ಲ? ಹಾಗಾದರೆ ಇವೆರಡು ಬಂದು ಕಲಿಯೋದು ಎಲ್ಲಿ? ದ್ಯಾಟ್ ಈಸ್ ದ ಹೋಮ್ವರ್ಕ್ ಫಾರ್ ಯು. ಕಮೆಂಟ್ನಲ್ಲಿ ತಿಳಿಸ್ತಿರಲ್ಲ ಆನ್ಸರ್? ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ಈಸ್ ಐ ಥಿಂಕ್ ಟಾಪಿಕ್ ಆಫ್ ಕೆಪ್ರಿಕಾನ್. ನೋಡೋಣ ಬನ್ನಿ. ಎಸ್, ಇಟ್ ಈಸ್ ಟಾಪಿಕ್ ಆಫ್ ಕೆಪ್ರಿಕಾನ್. ಕನ್ನಡದಲ್ಲಿ ಏನಂತಾರೆ ಟಾಪಿಕ್ ಆಫ್ ಕೆಪ್ರಿಕಾನ್ಗೆ? ಏನಂತಾರೆ? ಮಕರ ಸಂಕ್ರಾಂತಿ ವೃತ್ತ. ಸೊ ಈ ಅಕ್ಷಾಂಶದ ಡಿಗ್ರಿ ಕೂಡ 23.5 ಡಿಗ್ರಿನೇ, ಹೌದಲ್ಲ? ಟಾಪಿಕ್ ಆಫ್ ಕ್ಯಾನ್ಸರ್ ಅಂದಾಗ 23.5 ಡಿಗ್ರಿ ಉತ್ತರ ಅಕ್ಷಾಂಶ, ಏಕೆಂದರೆ ಇಕ್ವೇಟರ್ ಮೇಲಿದೆ. ಆದರೆ ಇದು 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ದಕ್ಷಿಣ ಯಾಕೆ ಅಂದರೆ ಇಕ್ವೇಟರಿಂದ ಕೆಳಗಡೆ ಇದೆ. ಸೊ ಇಕ್ವೇಟರಿಂದ ಕೆಳಗೆ ಬರುವಂಥ ಎಲ್ಲ ಅಕ್ಷಾಂಶಗಳು ದಕ್ಷಿಣ ಅಕ್ಷಾಂಶಗಳು. ಬಹಳ ಸಲ ರಿಪೀಟ್ ಮಾಡಿದ್ದೀನಿ, ಹೌದಲ್ಲ? ಓಕೆ, ಬನ್ನಿ. ಹಾಗಾದರೆ ಈ ಟಾಪಿಕ್ ಆಫ್ ಕೆಪ್ರಿಕಾನ್ ಮೂಲಕ ಹಾದು ಹೋದ ಖಂಡಗಳು ಯಾವುದ್ಯಾವುದೋ ಫಸ್ಟ್ ನೋಡ್ರಿ. ಇಲ್ಲಿ ನಿಮ್ಮ ಅಟ್ಲಸ್ನಲ್ಲೂ ಕೂಡ ನೋಡಿ. ಫಸ್ಟ್ ಕಾಂಟಿನೆಂಟ್ ಯಾವುದು ಅಂದರೆ ಸೌತ್ ಅಮೇರಿಕಾ. ಅಗೇನ್ ನೆಕ್ಸ್ಟ್ ಕಾಂಟಿನೆಂಟ್ ಯಾವುದು ಅಂದರೆ ಆಫ್ರಿಕಾ. ಹಿಯರ್ ಇಟ್ ಈಸ್ ಆಫ್ರಿಕಾ. ಅದಾದಮೇಲೆ ಥರ್ಡ್ ಕಾಂಟಿನೆಂಟ್ ಯಾವುದು? ಯಾವುದಿಲ್ಲಿ ಕಾಣಿಸ್ತದಿಲ್ಲ ಗ್ರೀನ್ ಕಲರ್ ಪೋರ್ಷನ್, ಯಾವುದಿದು? ಆಸ್ಟ್ರೇಲಿಯಾ. ತಿಳಿತಾ? ಥರ್ಡ್ ಕಂಟ್ರಿ, 3 ಕಂಟ್ರೀಸ್ ಯಾವುದ್ಯಾವುದು? ಸೌತ್ ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ. ಹಾಗಾದರೆ ಇವಾಗ ಕಂಟ್ರೀಸ್ ನೋಡೋಣ ಬನ್ನಿ. ಸೊ ದಕ್ಷಿಣ ಅಮೇರಿಕಾ ಖಂಡದ ದೇಶಗಳಂದಾಗ ಯಾವ್ದ್ಯಾವ್ದಿದೆ ನೋಡ್ರಿ? ಫಸ್ಟ್ ಇದೆ ಚಿಲಿ ಇದೆ ನೋಡ್ರಿ. ಓಕೆ, ಭಾಳ ಉದ್ದ ಕಂಟ್ರಿ ಇದೆ ಚಿಲಿ, ಕರೆಕ್ಟಾ? ದಿಸ್ ಇಸ್ ಚಿಲಿ. ಐ ವಿಲ್ ಪುಟ್ ಎ ಡಾಟ್, ಚಿಲಿ. ಅದಾದಮೇಲೆ ಅರ್ಜೆಂಟೀನಾ.
ಪ್ಯಾರಗ್ವೆ ಆ್ಯಂಡ್ ಬ್ರೆಜಿಲ್. ಓಕೆ, ದಕ್ಷಿಣ ಅಮೆರಿಕಾ ಖಂಡದ್ದು ದೇಶಗಳೆಷ್ಟ್ರಿ? 4. ಇನ್ನೊಂದ್ಸಲ ಹೇಳಿ ನೋಡೋಣ. ಫಸ್ಟ್ ನೋಡ್ರಿ, ಫಸ್ಟ್ ಕಂಟ್ರಿ ತೆಳ್ಳಗೆ ಭಾಳ ಉದ್ದದ ನೋಡ್ರಿ, ಚಿಲೆ, ಅರ್ಜೆಂಟೀನಾ, ಪ್ಯಾರಗ್ವೆ ಆ್ಯಂಡ್ ಬ್ರೆಜಿಲ್, 4 ಕಂಟ್ರೀಸ್. ಓಕೆ, ನೆಕ್ಸ್ಟ್ ಕಾಂಟಿನೆಂಟ್ ಯಾವುದ್ರಿ? ಆಫ್ರಿಕಾ. ಸೊ ಆಫ್ರಿಕಾದ ದೇಶಗಳಂದಾಗ ಫಸ್ಟ್ ಕಂಟ್ರಿ ನಮೀಬಿಯಾ, ಬೋಟ್ಸ್ವಾನಾ, ಸೌತ್ ಆಫ್ರಿಕಾ, ಮೊಜಾಂಬಿಕ್, ಆಮೇಲೆ ಐಲ್ಯಾಂಡ್ ಯಾವುದದು? ಮೆಡಗಾಸ್ಕರ್. ತಿಳಿತಾ? ಬೋಟ್ಸ್ವಾನಾ, ಫಸ್ಟ್ ಕಂಟ್ರಿ ಯಾವುದು? ನಮೀಬಿಯಾ, ಬೋಟ್ಸ್ವಾನಾ, ಸೌತ್ ಆಫ್ರಿಕಾ, ಮೊಜಾಂಬಿಕ್, ಮೆಡಗಾಸ್ಕರ್. 5 ಕಂಟ್ರೀಸ್ ಆಫ್ ಆಫ್ರಿಕಾ, 5 ದೇಶಗಳು. ನೆಕ್ಸ್ಟ್ ಎಂಟರ್ ಆಗೋದು ಯಾವುದಂದರೆ ಆಸ್ಟ್ರೇಲಿಯಾ ಮೂಲಕ. ಓಕೆ, ಓನ್ಲಿ 1 ಕಂಟ್ರಿ. ಆಸ್ಟ್ರೇಲಿಯಾವನ್ನ ಖಂಡ ಅಂತಲೂ ಪರಿಗಣನೆ ಮಾಡ್ತೀವಿ, ದೇಶ ಅಂತಲೂ ಕೂಡ ಪರಿಗಣನೆ ಮಾಡ್ತೀವಿ, ಹೌದಾ ಇಲ್ಲ? ಸೊ ನೋಡ್ರಿ, ಆಸ್ಟ್ರೇಲಿಯಾ ಖಂಡ ಅಂತ ಕರೆದಾಗ ಖಂಡದಲ್ಲಿ ದೇಶಗಳು ಇಲ್ಲ. ಇದು ಯಾಕಂತ ಹೇಳಿ ಮುಂದೆ ನಾವು ಅಟ್ಲಸ್ ರೀಡಿಂಗ್ ಮಾಡುವಾಗ ಹೇಳ್ತೀನಂತ. ಆಸ್ಟ್ರೇಲಿಯಾ ಪ್ರತ್ಯೇಕವಾಗಿ ಖಂಡಗಳು ತಗೋತೀನಲ್ಲ, ಅಲ್ಲಿ ಹೇಳ್ತೀನಂತ. ತಿಳಿತಾ? ಸೊ ಇಲ್ಲಿ ಬರುವಂಥ ಕಂಟ್ರಿನೇ ಯಾವುದು ಅಂದರೆ ಅಗೇನ್ ಆಸ್ಟ್ರೇಲಿಯಾ. ಸೊ ಟೋಟಲ್ ಕಂಟ್ರೀಸ್ ಎಷ್ಟಾಯ್ತು ರೀ? 5 + 4 9, 9 + 1 10. ಟೋಟಲ್ ಕಂಟ್ರೀಸ್ 10. ಯಾವ ಅಕ್ಷಾಂಶ? ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಅರ್ಥ ಆಯ್ತಲ್ಲ? ಹಾಗಾದರೆ ಒಂದ್ಸಲ ಹೇಳ್ತೀರಾ ನನ್ನ ಜೊತೆ? ಫ್ರಮ್ ವೆಸ್ಟ್ ಟು ಈಸ್ಟ್ ಡೈರೆಕ್ಷನ್ಸ್ ನೋಡೋಣ. ನೋಡಿರಿ, ಕೆಳಗಡೆ ಈಕ್ವೇಟರ್ಲಿಂದ ಕೆಳಗಡೆ ಬರುವಂಥ ಕಾಂಟಿನೆಂಟ್ಸ್ ನಿಮಗೆ ಗೊತ್ತಿರಬೇಕು, ಕಂಪ್ಲೀಟ್ ಆಗಿಲ್ಲ. ಸೊ ಯಾವ್ದ್ಯಾವ್ದು ಕಾಂಟಿನೆಂಟ್ಸ್ ಇದೆ ಫಸ್ಟ್ ಅದನ್ನು ಅಬ್ಸರ್ವ್ ಮಾಡಬೇಕು. ಸೌತ್ ಅಮೇರಿಕಾ, ಆಫ್ರಿಕಾ ಅಂದರೆ ಆಫ್ರಿಕಾದ ದಕ್ಷಿಣ ಭಾಗ, ಅದಾದಮೇಲೆ ಇಲ್ಲಿ ಆಸ್ಟ್ರೇಲಿಯಾ. ತಿಳಿತಾ? ಓಕೆ, ರೈಟ್. ಸೊ ಕಂಟ್ರೀಸ್ ಅಂದಾಗ ಚಿಲಿ, ಅರ್ಜೆಂಟೀನಾ, ಆಮೇಲೆ ಪೆರಗ್ವೆ, ಬ್ರೆಜಿಲ್. ನೆಕ್ಸ್ಟ್ ಆಫ್ರಿಕಾ ಯಾವುದಿದು? ನಮೀಬಿಯಾ, ಬೋಟ್ಸ್ವಾನಾ, ಸೌತ್ ಆಫ್ರಿಕಾ, ಮೊಜಾಂಬಿಕ್ ಆ್ಯಂಡ್ ಮೆಡಗಾಸ್ಕರ್. ಲಾಸ್ಟ್ ಒನ್ ಈಸ್ ಆಸ್ಟ್ರೇಲಿಯಾ. ಕ್ಲಿಯರ್? ಇದು ಟ್ರಾಪಿಕ್ ಆಫ್ ಕೇಪ್ರಿಕಾನ್, 23.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್. ಹಾಗಾದರೆ ಈ ಪ್ರಮುಖ ಅಕ್ಷಾಂಶವನ್ನು ಹಾದು ಹೋದ 2 ಸಲ ಹಾದು ಹೋದ ನದಿ ಯಾವುದು ಅಂತ ಕೇಳಿದರೆ ಯಾವುದ್ರೆ? ಅದು ಆಫ್ರಿಕಾ ಖಂಡದಲ್ಲಿ ಬರುವಂತಹ ನದಿ ಲಿಂಪೋಪೋ. ಯಾವುದು? ಲಿಂಪೋಪೋ. ಪ್ಲೀಸ್ ರಿಮೆಂಬರ್. ನೋಡ್ರಿ, ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂದಾಗ ಮಾಹಿ ಅಂತ ಹೇಳಿದೆ, ನಮ್ಮ ಇಂಡಿಯಾದಲ್ಲಿದೆ ಮಾಹಿ ರಿವರ್. ಓಕೆ, ಅದೇ ಟ್ರಾಪಿಕ್ ಆಫ್ ಕೇಪ್ರಿಕಾನನ್ನು 2 ಸಲ ಹಾದು ಹೋಗುವಂಥ ನದಿ ಯಾವುದು ಅಂದರೆ ಲಿಂಪೋಪೋ. ಎಲ್ಲಿ ಬರುತ್ತೆ ಅದು? ಸೌತ್ ಆಫ್ರಿಕಾದಲ್ಲಿ. ಆಫ್ರಿಕಾ ಖಂಡದ ಸೌತ್ ಆಫ್ರಿಕಾದಲ್ಲಿ 2 ಸಲ ಕಟ್ ಮಾಡುತ್ತೆ, ಕ್ರಾಸ್ ಮಾಡುತ್ತೆ. ಏನನ್ನ? ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಇದು ಒಂದು ಥಿಂಗ್ ನಿಮಗೆ ಗೊತ್ತಿರಲಿ. ಕ್ಲಿಯರ್? ಓಕೆ, ರೈಟ್. ಸೊ ವಾಟರ್ ಬಾಡೀಸ್ ಅಂದಾಗ ಯಾವುದಾದ್ರೆ ಅಗೇನ್ ಪೆಸಿಫಿಕ್ ಓಷನ್. ಇಲ್ಲಿರುವಂಥ ಸಾಗರ ಯಾವುದು? ಪೆಸಿಫಿಕ್ ಓಷನ್, ಅಟ್ಲಾಂಟಿಕ್ ಓಷನ್ ಆ್ಯಂಡ್ ಹಿಯರ್ ಇಟ್ ಈಸ್ ಇಂಡಿಯನ್ ಓಷನ್. ಸೊ ಇಷ್ಟು ಸಾಗರ ಮೂಲಕ ಆಗುವಂತಹ ಒಂದು ಪ್ರಮುಖ ಅಕ್ಷಾಂಶನೇ ಯಾವುದು ಅಂದರೆ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಅಂಡರ್ಸ್ಟುಡ್? ಓಕೆ, ಫೈನ್. ನೆಕ್ಸ್ಟ್ ಸ್ಲೈಡ್. ವೆರಿ ಗುಡ್. ಬನ್ನಿ, ಇಂಪಾರ್ಟೆಂಟ್ ಲಾಂಗಿಟ್ಯೂಡ್ಸ್ ಅಂದರೆ ಏನ್ರೆ? ರೇಖಾಂಶಗಳು. ಕರೆಕ್ಟಾ? ಉದ್ದ ರೇಖೆಗಳಿಗೆ ಏನಂತ ಕರೀತಾರೆ? ರೇಖಾಂಶ ಅಂತ ಕರೀತಾರೆ. ಉದ್ದ ರೇಖೆಗಳಿಗೆ ರೇಖಾಂಶ ಅಂತ ಕರೀತಾರೆ. ಕರೆಕ್ಟಾ? ಓಕೆ, ಫೈನ್. ಬನ್ನಿ. ಸೊ ನೋಡ್ರಿ, ಭೂಮಿಯ ಮಧ್ಯದಲ್ಲಿರುವಂಥ ಈ ರೇಖೆ ಯಾವುದು? ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಕನೆಕ್ಷನ್ ಮಾಡುವಂತಹ ರೆಫರೆನ್ಸ್ ಆಗಿ ತೆಗೆದುಕೊಳ್ಳುವಂಥ ರೇಖಾಂಶನ ಯಾವುದಂದರೆ 0 ಡಿಗ್ರಿ ಲಾಂಗಿಟ್ಯೂಡ್. ಏನಂತ ಕರಿತೀವಿ? 0 ಡಿಗ್ರಿ ಲಾಂಗಿಟ್ಯೂಡ್. GMT, ಗ್ರೀನ್ವಿಚ್ ಮೇನ್ ಟೈಮ್, ಜೊತೆಗೆ ಪ್ರೈಮ್ ಮೆರಿಡಿಯನ್ ಅಂತಲೂ ಕೂಡ ಕರಿತೀವಿ. ಯಾಕಂದರೆ ರೇಖಾಂಶಗಳಿಗೆ ಇನ್ನೊಂದು ಶಬ್ದ ಏನಂತ ಕರೀತಾರೆ? ಮೆರಿಡಿಯನ್ಸ್ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಇದು ರೆಫರೆನ್ಸ್ ಆಗಿ ತಗೋತೀವಿ. ರೆಫರೆನ್ಸ್ ಆಗಿ ತಗೊಳ್ಳೋದ್ರಿಂದ ಇದನ್ನು ಪ್ರೈಮ್ ಮೆರಿಡಿಯನ್ ಅಂದರೆ ಫಸ್ಟ್ ಮೆರಿಡಿಯನ್. ಅರ್ಥ ಆಯ್ತಾ? ಸೊ ಇದು ಪ್ರೈಮ್ ಮೆರಿಡಿಯನ್. ಈ ಪ್ರೈಮ್ ಮೆರಿಡಿಯನ್ ಹಿಂದ್ಗಡೆ ಇರುವಂತಹ ಇನ್ನೊಂದು ರೇಖಾಂಶ ಯಾವುದ್ರಿ? ಹಿಂದ್ಗಡೆ, ಭೂಮಿಯ ಹಿಂದ್ಗಡೆ, ಅದು 180 ಡಿಗ್ರಿ ಲಾಂಗಿಟ್ಯೂಡ್. ತಿಳಿತಾ? ನಿಮ್ಮ ಎದುರುಗಡೆ 0 ಇದ್ದರೆ ಆ ಕಡೆ ಹಿಂದ್ಗಡೆ 180 ಡಿಗ್ರಿ ಇರ್ತದೆ. ಅರ್ಥ ಆಯ್ತಾ? ಓಕೆ, ಹಾಗಾದರೆ ಈ 0 ಡಿಗ್ರಿ ರೇಖಾಂಶದ ಆಧಾರದ ಮೇಲೆ ಎಲ್ಲ ದೇಶದ ಸಮಯಗಳನ್ನು ನಿರ್ಧಾರ ಮಾಡ್ತಾರೆ. ತಿಳಿತಾ?
ಸೊ ಹೆಂಗಂತೇಳಿ ಮತ್ತೆ ನಿಮಗೆ ಇನ್ನೊಂದು ಸ್ಪೆಷಲ್ ಕ್ಲಾಸ್ ತೊಗೋತೀನಿ GMT ಬಗ್ಗೆ, ಅಂದರೆ ಟೈಮ್ ಝೋನ್ಸ್. ಓಕೆ, ಯಾವ್ಯಾವ ದೇಶದಲ್ಲಿ ಸಮಯ ಎಷ್ಟು ಆಗಿದೆ ಅಂತೇಳಿ. ಸೊ ಇದ್ರ ಬಗ್ಗೆ ಒಂದು 5-6 ಪ್ರಾಬ್ಲಮ್ಸು ಮತ್ತು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಕ್ಲಿಯರ್? GMT ರೈಟ್. ಹಾಗಾದರೆ ಈ ಪ್ರೈಮ್ ಮೆರಿಡಿಯನ್ ಒಟ್ಟು ಎಷ್ಟು ದೇಶಗಳ ಮೂಲಕ ಪಾಸ್ ಆಗಿದೆ ನೋಡಿ. ಫಸ್ಟ್ ಕಾಂಟಿನೆಂಟ್ಸ್ ನೋಡಬೇಕು ಅಂತ ಹೇಳಿದ್ದೀನಿ ನಾನು. ಫಸ್ಟ್ ಕಾಂಟಿನೆಂಟ್ ಯಾವುದು ಅಂದರೆ ಹಿಯರ್ ಇಟ್ ಈಸ್ ಯುರೋಪ್ ಕಾಂಟಿನೆಂಟ್, ಆಫ್ರಿಕಾ ಕಾಂಟಿನೆಂಟ್. ನೆಕ್ಸ್ಟ್ ಸದರ್ನ್ ಮೋಸ್ಟ್ ಕಾಂಟಿನೆಂಟ್ ಯಾವುದು ಅಂದರೆ ಅಂಟಾರ್ಕ್ಟಿಕ್. ಸೊ ಹಿಯರ್ ಇಟ್ ಈಸ್ ಅಂಟಾರ್ಕ್ಟಿಕ್. ತಿಳಿತಾ? ಅಂಟಾರ್ಕ್ಟಿಕ್ ಕಾಂಟಿನೆಂಟ್. ಒಟ್ಟು 3 ಖಂಡಗಳ ಮೂಲಕ ಹಾದು ಹೋಗುವಂತಹ ರೇಖಾಂಶ 0 ಡಿಗ್ರಿ ರೇಖಾಂಶ, 0 ಡಿಗ್ರಿ ಲಾಂಗಿಟ್ಯೂಡ್. ಇವಾಗ ದೇಶಗಳಂದಾಗ ಇಲ್ಲಿ ಯುರೋಪ್ ಖಂಡ ಇದೆನಾ? ಸೊ ಯುರೋಪ್ ಖಂಡದ ಫಸ್ಟ್ ಕಂಟ್ರಿನೇ ಯಾವುದು ಅಂತ ಕೇಳಿದರೆ ಯುನೈಟೆಡ್ ಕಿಂಗ್ಡಮ್. ಯಾವುದ್ರಿ? ಯುನೈಟೆಡ್ ಕಿಂಗ್ಡಮ್. ಇಲ್ಲಿ ಕಾಣಿಸ್ತಾ ಇದೆನಾ ನಿಮಗೆ? ಯುನೈಟೆಡ್ ಕಿಂಗ್ಡಮ್, UK ಅಂತ ಕರಿತೀವಿ. ಕ್ಲಿಯರ್? ಯುನೈಟೆಡ್ ಕಿಂಗ್ಡಮ್. ಅದಾದಮೇಲೆ ಸೆಕೆಂಡ್ ಕಂಟ್ರಿ ಇದೆ ರೀ, ಯಾವುದು? ಫ್ರಾನ್ಸ್. ಓಕೆ, ಫ್ರಾನ್ಸ್ ಆದಮೇಲೆ ಫ್ರಾನ್ಸ್ನ ದಕ್ಷಿಣದಲ್ಲಿರುವಂಥ ಕಂಟ್ರಿ ಯಾವುದು ಅಂದರೆ ಸ್ಪೇನ್. ಯಾವ ದೇಶ ರೀ? ಸ್ಪೇನ್. ಸೊ ಯುರೋಪ್ ಖಂಡದ 3 ಕಂಟ್ರೀಸ್ ಅಂದಾಗ UK, ಫ್ರಾನ್ಸ್ ಆ್ಯಂಡ್ ಸ್ಪೇನ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಕಾಂಟಿನೆಂಟ್ ಯಾವುದ್ರಿ? ಇದು ಆಫ್ರಿಕಾ ಕಾಂಟಿನೆಂಟ್. ಸೊ ನೋಡ್ರಿ, ಆಫ್ರಿಕಾದಲ್ಲಿ ಅತ್ಯಂತ ದೊಡ್ಡ ದೇಶ ಯಾವುದು ಅಂತ ಹೇಳಿದೆ ನಾನು ಆಗಲೇ, ಅಲ್ಜೀರಿಯಾ. ಓಕೆ, ಹಿಯರ್ ಇಟ್ ಈಸ್ ಅಲ್ಜೀರಿಯಾ. ಓಕೆ, ಅಲ್ಜೀರಿಯಾ ಆದಮೇಲೆ ನೆಕ್ಸ್ಟ್ ಕಂಟ್ರಿ ಮಾಲಿ ಬರುತ್ತೆ, ಮಾಲೆ. ಅದಾದಮೇಲೆ ಥರ್ಡ್ ಕಂಟ್ರಿ ಬುರ್ಕಿನಾ ಫಾಸೋ. ಅದಾದಮೇಲೆ ಟೋಗೋ, ಆಮೇಲೆ ಖಾನಾ. ಸೊ 5 ದೇಶಗಳು. ಒಂದ್ಸಲ ಬರೀಲ್ಲ ಇಲ್ಲಿ ಕೆಳಗಡೆ. ಫಸ್ಟ್ ಕಂಟ್ರಿ ಯಾವುದ್ರಿ? ಆಫ್ರಿಕಾದ ಅಲ್ಜೀರಿಯಾ. ಅದಾದಮೇಲೆ ಮಾಲಿ, ಅಟ್ಲಸ್ನಲ್ಲಿ ನೋಡ್ತಾ ಇದ್ದೀರಾ. ಆಮೇಲೆ ಬರ್ಕಿನಾ ಫಾಸೋ, ಟೋಗೋ ಆ್ಯಂಡ್ ಲಾಸ್ಟ್ ಒನ್ ಈಸ್ ಘಾನಾ. ಘಾನಾ. ತಿಳಿತಾ? ಅದಾದಮೇಲೆ ಥರ್ಡ್ ಕಾಂಟಿನೆಂಟ್ ಯಾವುದು? ಅಂಟಾರ್ಕ್ಟಿಕ್, ವೈಟ್ ಕಾಂಟಿನೆಂಟ್, ಪೆಂಗ್ವಿನ್ಸ್ ಕಾಂಟಿನೆಂಟ್ ಅಂತ ಕರಿತೀವಿ. ಅಲ್ಲಿ ಯಾವುದೇ ಪರ್ಟಿಕ್ಯುಲರ್ ಪ್ಲೇಸಸ್ ಬರೋಂಗಿಲ್ಲ. ತಿಳಿತಾ? ಅಲ್ಲೇನು ದೇಶಗಳೆಲ್ಲ ಗೊತ್ತಿರಲಿ. ಸೊ ಯುರೋಪ್ ಖಂಡದ 3 ದೇಶಗಳು, ಆಫ್ರಿಕಾ ಖಂಡದ 5 ದೇಶಗಳು. ಟೋಟಲ್ 5 + 3 8 ಕಂಟ್ರೀಸ್. 8 ದೇಶಗಳ ಮೂಲಕ 0 ಡಿಗ್ರಿ ಲಾಂಗಿಟ್ಯೂಡ್ ಏನಾಗುತ್ತೆ ಅಂದರೆ ಹಾದು ಹೋಗುತ್ತೆ. ಕ್ಲಿಯರ್? ಅಂಡರ್ಸ್ಟುಡ್? ಓಕೆ, ಹಾಗಾದರೆ ಒಂದ್ಸಲ ಉತ್ತರದಿಂದ ದಕ್ಷಿಣಕ್ಕೆ ಅನುಗುಣವಾಗಿ ಹೇಳೋಣ. ತಿಳಿತಾ? ಬನ್ನಿ ನೋಡ್ರಿ. ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಸ್ಪೇನ್. ಅದಾದಮೇಲೆ ಆಫ್ರಿಕಾ, ಅಲ್ಜೀರಿಯಾ, ಮಾಲಿ, ಬರ್ಕಿನಾ ಫಾಸೋ, ಟೋಗೋ, ಘಾನಾ. 5 + 3 8 ಕಂಟ್ರೀಸ್. ಓಕೆ, passes. Next slide. Moving over to next slide. ಬನ್ನಿ. ಓಕೆ, ರೈಟ್. ಸೊ ನಾನು ಆಗಲೇ ಹೇಳಿದೆ 0 ಡಿಗ್ರಿ ಲಾಂಗಿಟ್ಯೂಡ್ ಇದೆಯಲ್ಲ, ಅಥವಾ GMT ಅಂತ ಕರಿತೀವಿ. ಅದು ಏನು ಮಾಡುತ್ತೆ ಅಂದರೆ ಪ್ರಪಂಚದಲ್ಲಿನ ಎಲ್ಲ ದೇಶಗಳ ಸಮಯವನ್ನು ನಿರ್ಧಾರ ಮಾಡುವಂತಹ ಒಂದು ರೇಖಾಂಶ GMT ಅಂತ ಕರಿತೀವಿ. ಹಾಗಾದರೆ ಆ GMT ಹಿಂದ್ಗಡೆ ಅಥವಾ 0 ಡಿಗ್ರಿ ಲಾಂಗಿಟ್ಯೂಡ್ ಹಿಂದ್ಗಡೆ ಇರುವಂತಹ ರೇಖಾಂಶನೇ ಯಾವುದು ಅಂದರೆ 180 ಡಿಗ್ರಿ ರೇಖಾಂಶ. ಯಾವುದು? 180 ಡಿಗ್ರಿ. ಇದು ಸ್ಟ್ರೇಟ್ ಆಗಿಲ್ಲ ರೀ, ಅಲ್ಲಿ ಕ್ರಾಸ್ ಆಗಿದೆ. ಓಕೆ, ಯಾಕೆ ಕ್ರಾಸ್ ಆಗಿದೆ ಅಂತೇಳಿ ಮತ್ತೆ ಸ್ಪೆಷಲ್ ವಿಡಿಯೋ ಮಾಡ್ತೀನಿ GMT ಮತ್ತು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಮೇಲೆ. ಸೊ ಈ 180 ಡಿಗ್ರಿ ಲಾಂಗಿಟ್ಯೂಡ್ಗೆ ಇರುವಂಥ ಇನ್ನೊಂದು ಹೆಸರು ಏನಂದರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್. ಯಾಕೆ ಡೇಟ್ ಅಂದರೆ ಏನ್ರಿ? ಡೇಗಳನ್ನು ಸೆಟ್ ಮಾಡುತ್ತೆ. ಸೊ ಪೂರ್ವ ಗೋಳಾರ್ಧದಲ್ಲಿ ಒಂದು ದಿನ ಇದ್ದರೆ ಪಶ್ಚಿಮ ಗೋಳಾರ್ಧದಲ್ಲಿ ಆ ದಿನದ ಹಿಂದೆ ಇರುತ್ತೆ. ತಿಳಿತಾ? ಒಂದು ಹಿಂದಿನ ದಿವಸ, ಒಂದು ಮುಂದಿನ ದಿವಸ. ಸೊ ದಿನಗಳನ್ನು ಸೆಟ್ ಮಾಡೋರು ಯಾರು ಅಂದರೆ 180 ಡಿಗ್ರಿ ಲಾಂಗಿಟ್ಯೂಡ್. ಅರ್ಥ ಆಯ್ತಾ? ಓಕೆ, ಸೊ ಈ 180 ಡಿಗ್ರಿ ಲಾಂಗಿಟ್ಯೂಡ್ ನೋಡ್ರಿ ಸಂಪೂರ್ಣವಾಗಿ ನೀರಿನಲ್ಲಿ ಹಾದು ಹೋಗಿದೆ, ಯಾವುದೇ ದೇಶಗಳ ಮೂಲಕ ಹಾಯ್ದು ಹೋಗಿಲ್ಲ. ಇಷ್ಟು ಮಾತ್ರ ನಿಮಗೆ ಗೊತ್ತಿರಲಿ. ಯಾಕಂತ ಹೇಳಿ ಮತ್ತೆ ಹೇಳ್ತೀನಂತೆ ಮುಂದಿನ ಕ್ಲಾಸ್ನಲ್ಲಿ. ಓಕೆ, ರೈಟ್. ಹಾಗಾದರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಹಾದು ಹೋಗಿರುವಂತಹ ಸಾಗರ ಯಾವುದು ಅಂದರೆ ಯಾವ ಸಾಗರ ಇದು? ಇಲ್ಲಿ ಕಾಂಟಿನೆಂಟ್ಸ್ ಯಾವುದ್ಯಾವುದಿದೆ? ದಿಸ್ ಈಸ್ ಏಷ್ಯಾ, ಆಸ್ಟ್ರೇಲಿಯಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ. ಸೊ ಮಧ್ಯದಲ್ಲಿರುವಂಥ ಓಷನ್ ಯಾವುದಂದರೆ ಪೆಸಿಫಿಕ್ ಸಾಗರ.
ಓಕೆ. ಸೊ 180 ಡಿಗ್ರಿ ಸಂಪೂರ್ಣವಾಗಿ ಪೆಸಿಫಿಕ್ ಸಾಗರದಲ್ಲಿ ಹಾದು ಹೋಗಿದೆ. ಇಷ್ಟು ಮಾತ್ರ ನೆನ್ಪಿಡಿ. ಓಕೆ ರೈಟ್. ನೆಕ್ಸ್ಟ್ ಸ್ಲೈಡ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಬನ್ನಿ ಇಲ್ಲಿ. ಇಂಪಾರ್ಟೆಂಟ್ ಲಾಂಗಿಟ್ಯೂಡ್ಸ್ ಇಲ್ಲಿದೆ ನೋಡ್ರಿ. ಇದು ಯಾವುದಂತ ಹೇಳಿದೆ ನಾನು? 0 ಡಿಗ್ರಿ ಲಾಂಗಿಟ್ಯೂಡ್. 0 ಡಿಗ್ರಿ ಲಾಂಗಿಟ್ಯೂಡ್ ಖಂಡಗಳು ಯಾವುದಿದೆ? ಯುರೋಪ್, ಆಫ್ರಿಕಾ, ಅಂಟಾರ್ಕ್ಟಿಕಾ. ಇಲ್ಲಿ ಹಾಗಾದರೆ ಅಕ್ಷಾಂಶ ಯಾವುದು? ಪ್ರಮುಖ ಅಕ್ಷಾಂಶ ಅಂತ ಹೇಳಿದೆ ನಾನು. ಫಸ್ಟ್ ಹೇಳಿದೆ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಅದಾದಮೇಲೆ ಇಕ್ವೇಟರ್ ಬರುತ್ತೆ ನೋಡ್ರಿ. ಭೂಮಿಯನ್ನು 2 ಭಾಗಗಳಾಗಿ ವಿಭಾಗಿಸುವಂತಹ ರೇಖೆನೇ ಯಾವುದು ಅಂದರೆ ಇಕ್ವೇಟರ್, ಸಮಭಾಜಕ ವೃತ್ತ. ಅದ್ರ ಕೆಳಗಡೆ ಬರುವಂತಹ ರೇಖೆ ಯಾವುದು ಅಥವಾ ಅಕ್ಷಾಂಶ ಯಾವುದು ಅಂದರೆ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಟ್ರಾಪಿಕ್ ಆಫ್ ಕೇಪ್ರಿಕಾನ್, ಕ್ಯಾನ್ಸರ್, ಇಕ್ವೇಟರ್ ಆ್ಯಂಡ್ ಕೇಪ್ರಿಕಾನ್. ಈ 0 ಡಿಗ್ರಿ ಲಾಂಗಿಟ್ಯೂಡ್ ಈ ಕ್ಯಾನ್ಸರನ್ನು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ? ಓಕೆ, ಟ್ರಾಪಿಕ್ ಆಫ್ ಕ್ಯಾನ್ಸರನ್ನು ಎಲ್ಲಿ ಸಂಧಿಸುತ್ತದೆ? ಮತ್ತು ಇದೇ ಲಾಂಗಿಟ್ಯೂಡ್ ಇಕ್ವೇಟರನ್ನು ಎಲ್ಲಿ ಸಂಧಿಸುತ್ತದೆ? ಇದು ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಹೌದಲ್ಲ? ರೈಟ್. ಅದಲ್ಲಿ ಟ್ರಾಪಿಕ್ ಆಫ್ ಕೇಪ್ರಿಕಾನನ್ನು ಎಲ್ಲಿ ಸಂಧಿಸುತ್ತದೆ? ಸೊ ಇಲ್ಲಿ 3 ಸಂಧಿಸುವ ಸ್ಥಳ ನಿಮಗೆ ಗೊತ್ತಿರಬೇಕು, ಎಕ್ಸಾಮ್ನಾಗ ಕೇಳೋ ಸಾಧ್ಯತೆ ಇರುತ್ತೆ. ತಿಳಿತಾ? ಬನ್ನಿ. ಹಾಗಾದರೆ 0 ಡಿಗ್ರಿ ರೇಖಾಂಶ ಮತ್ತು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಸಂಧಿಸುವ ಸ್ಥಳ ಅಂದಾಗ ಅದರ ಆಫ್ರಿಕಾ ಖಂಡದ ಅತ್ಯಂತ ದೊಡ್ಡದಾದ ದೇಶ ಯಾವುದು? ಅಲ್ಜೀರಿಯಾ. ಅಲ್ಜೀರಿಯಾ ನೆನ್ಪಿಡ್ಬೇಕಾ? ಅಲ್ಜೀರಿಯಾ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಲಾಂಗಿಟ್ಯೂಡ್. ಅದಾದಮೇಲೆ ಸೇಮ್ ಲಾಂಗಿಟ್ಯೂಡ್ ಮತ್ತು ಇಕ್ವೇಟರ್ ಹೇಳಿದೆ ಫಸ್ಟ್ ಕ್ಲಾಸ್ನಲ್ಲೇ. ಗಲ್ಫ್ ಆಫ್ ಗೀನಿಯಾ. ಸೊ ಹಿಯರ್ ಇಟ್ ಈಸ್ ಗಲ್ಫ್ ಆಫ್ ಗೀನಿಯಾ. ನೆನ್ಪಿರಲಿ, ಗಲ್ಫ್ ಆಫ್ ಗೀನಿಯಾ. ಓಕೆ. ಸಾಗರ ಅಂದಾಗ ಇದು ಯಾವ ಸಾಗರ ರೀ? ಯಾವ ಸಾಗರದಲ್ಲಿ ಸಂಧಿಸುತ್ತದೆ ಅಂತ ಕೇಳಿದರೆ ಇದು 0 ಡಿಗ್ರಿ, ಹೌದಿಲ್ಲ? ಸಂಭಾಜಕ ವೃತ್ತ ಅಂದ ಡಿಗ್ರಿ ಎಷ್ಟು? 0 ಡಿಗ್ರಿ. ಇದು 0 ಡಿಗ್ರಿ ರೇಖಾಂಶ. ಸಂಧಿಸುವ ಸ್ಥಳ ಯಾವ ಸಾಗರದಲ್ಲಿ ಅಂದಾಗ ದಿಸ್ ಹೋಲ್ ಪಾರ್ಟ್ ಈಸ್ ಅಟ್ಲಾಂಟಿಕ್ ಓಷಿಯನ್. ಅಟ್ಲಾಂಟಿಕ್ ಸಾಗರದಲ್ಲಿ ಸಂಧಿಸುತ್ತದೆ. ಯಾವ ಪ್ರದೇಶದ ಹತ್ರ ಅಂತ ಕೇಳಿದ್ರೆ ಗಲ್ಫ್ ಆಫ್ ಗೀನಿಯಾದಲ್ಲಿ. ಓಕೆ ರೈಟ್. ನೆಕ್ಸ್ಟ್, ಸೊ 0 ಡಿಗ್ರಿ ಲಾಂಗಿಟ್ಯೂಡ್ ಮತ್ತು ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಸಂಧಿಸುವ ಸ್ಥಳ ಅಂದಾಗ ಅಟ್ಲಾಂಟಿಕ್ ಸಾಗರ. ಡೈರೆಕ್ಟಾಗಿ ಹೇಳಬೇಕು, ಯಾವುದು? ಅಟ್ಲಾಂಟಿಕ್ ಸಾಗರ. ಅಟ್ಲಾಂಟಿಕ್ ಸಾಗರ. ಕ್ಲಿಯರ್? ಹಾಗಾದರೆ ಈ ಅಟ್ಲಾಂಟಿಕ್ ಸಾಗರ ನೋಡ್ರಿ, ಇಲ್ಲಿ ಆಫ್ರಿಕಾ ಖಂಡ ಇದೆ. ಸೊ ಆಫ್ರಿಕಾ ಖಂಡದ ಇಲ್ಲಿ ಬರುವಂಥ ದೇಶ ಯಾವುದಂದರೆ ನಮೀಬಿಯಾ. ಎಕ್ಸಾಕ್ಟ್ಲಿ ನಮೀಬಿಯಾ ದೇಶದ ಅಪೋಸಿಟ್ನಲ್ಲಿ ಸಂಧಿಸ್ತಾವ್ರೆ. ಯಾವ್ದ್ಯಾವುದು ಅಂದರೆ 0 ಡಿಗ್ರಿ ಲಾಂಗಿಟ್ಯೂಡ್ ಆ್ಯಂಡ್ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ತಿಳಿಯುತ್ತೆ? ಅಟ್ಲಾಂಟಿಕ್ ಓಷನ್. ಇನ್ನೊಂದ್ಸಲ ನೋಡ್ರಿ, 0 ಡಿಗ್ರಿ ಲಾಂಗಿಟ್ಯೂಡ್ ಆ್ಯಂಡ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಲ್ಲಿ ಅಂದರೆ ಆಫ್ರಿಕಾ ಖಂಡದ ದೊಡ್ಡದಾದ ದೇಶ ಅಲ್ಜೀರಿಯಾದಲ್ಲಿ ಸಂಧಿಸುತ್ತವೆ. ಆಮೇಲೆ ನೋಡಿ, 0 ಡಿಗ್ರಿ ಲಾಂಗಿಟ್ಯೂಡ್ 0 ಡಿಗ್ರಿ ಲ್ಯಾಟಿಟ್ಯೂಡ್ ಸಂಧಿಸುವ ಸ್ಥಳ ಗಲ್ಫ್ ಆಫ್ ಗೀನಿಯಾ. ಇದು ಎಲ್ಲಿ ಬರ್ತದೆ? ಯಾವ ಸಾಗರದಲ್ಲಿ ಅಂದರೆ ಅಟ್ಲಾಂಟಿಕ್ ಸಾಗರದಲ್ಲಿ. ನೆಕ್ಸ್ಟ್ 0 ಡಿಗ್ರಿ ಲಾಂಗಿಟ್ಯೂಡ್ ಆ್ಯಂಡ್ ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಸಂಧಿಸುವ ಸ್ಥಳ ಅಂದಾಗ ಅಟ್ಲಾಂಟಿಕ್ ಸಾಗರ. ಸೊ ನಮೀಬಿಯಾ ದೇಶದ ಅಪೋಸಿಟ್ನಲ್ಲಿದೆ. ಓಕೆ ರೈಟ್. ಸೊ ಇವತ್ತಿನ ಈ ಕ್ಲಾಸ್ನಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕೇಪ್ರಿಕಾನ್, ಆಮೇಲೆ ಇಕ್ವೇಟರ್, ಅದಾದಮೇಲೆ 0 ಡಿಗ್ರಿ ಲಾಂಗಿಟ್ಯೂಡ್ ಅಥವಾ ಪ್ರೈಮ್ ಮೆರಿಡಿಯನ್. ಸೊ ಯಾವ ಯಾವ ದೇಶಗಳ ಮೂಲಕ ಹಾದು ಹೋಗಿದೆ ಅಂತ ಹೇಳಿ ಸ್ಟಡಿ ಮಾಡಿದ್ವಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು GMT ಬಗ್ಗೆ ಹೇಳ್ತೀನಿ, ಅಂದರೆ ಟೈಮ್ ಝೋನ್ಸ್. ಸೊ ಒಂದು ದೇಶದಲ್ಲಿ ಒಂದು ಸಮಯ ಆಗಿದ್ರೆ ಇನ್ನೊಂದು ದೇಶದಲ್ಲಿ ಇನ್ನೊಂದು ಸಮಯ ಆಗಿರ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂತೇಳಿ ಅಲ್ಲಿ ಕ್ಯಾಲ್ಕುಲೇಷನ್ ಇದೆ, ಬಿಕಾಸ್ ಟೈಮ್ ಝೋನ್ಸ್ ಅಂತ ಬರ್ತಾವಲ್ಲಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ಟಡಿ ಮಾಡೋಣ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ದಯವಿಟ್ಟು. ಓಕೆ, ಧನ್ಯವಾದಗಳು.